ಹರೇ ಕೃಷ್ಣ. ಓಂ ಸಾಯಿರಾಮ್ ಸಾಯಿರಾಮ್ ಸಾಯಿರಾಮ್. ಇಂದು ಗುರು ಪೂರ್ಣಿಮೆ, ವ್ಯಾಸ ಪೂಜೆ ಅಂತ ಹೇಳ್ತೇವೆ. ಇಂಥ ಸುಸಂದರ್ಭದಲ್ಲಿ ಸಾಧಕರ ಜೊತೆಗೆ ಅನುಸಂಧಾನ ಮಾಡಬೇಕಂತ ಈ ಸಂದರ್ಭದಲ್ಲಿ ನಾನು ನಿಮ್ಮ ಜೊತೆಗೆ ಕುಳಿತುಕೊಂಡಿದ್ದೇನೆ. ಗುರು ಅಂದ ತಕ್ಷಣ ಮನೆಯ ಮೊದಲ ಪಾಠಶಾಲೆ, ಜಗಜ್ಜನನಿ ಅಮ್ಮ ತಾಯಿ ಮೊದಲ ಗುರು. ಹಾಗೆ ಪಾಠಶಾಲೆಯಲ್ಲಿ ಅಕ್ಷರಾಭ್ಯಾಸವನ್ನು ಕಲಿಸಿ ಜ್ಞಾನವನ್ನು ನೀಡಿದಂಥ ಗುರುಗಳು ಎರಡನೇ ಗುರು. ಹಾಗೆ ಜೀವನ ಮಾರ್ಗದಲ್ಲಿ ಸಾಗುತ್ತಾ ಅಧ್ಯಾತ್ಮದ ಚಿಂತನೆಗಳನ್ನು ಗುಣಪಡಿಸಿದಂಥ, ಆ ದೀಕ್ಷೆ ಕೊಟ್ಟಂಥ ಎಲ್ಲ ಗುರುಗಳಿಗೂ ನಾನು ಇಂದು ನಮನಗಳನ್ನು ಮಾಡ್ತಾ ಇದ್ದೇನೆ. ಗುರುಚರಣಕ್ಕೆ ಸುಮನ ಪುಷ್ಪಗಳನ್ನು ಅರ್ಪಿಸ್ತಾ ಇದ್ದೇನೆ. ಮೊದಲೇ ಹೇಳಿದಂತೆ ಸುವಾಕ್ಯಗಳನ್ನು, ಗುರು ಸಂದೇಶವನ್ನು, ಭಗವಂತನ ಸಂದೇಶವನ್ನು ಒಂದು ದೂತನಾಗಿ, ಒಬ್ಬ ಸೇವಕನಾಗಿ ನಿಮ್ಮ ಮುಂದೆ ನಾನು ಇಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಪ್ರಾರಂಭದಲ್ಲಿ ನಾವು ಭಗವದ್ಗೀತೆ ಅನುಸಂಧಾನ ಮಾಡ್ತಾ ಇದ್ದೀವಿ, ಅಧ್ಯಯನ ಮಾಡ್ತಾ ಇದ್ದೀವಿ, ವಿವಿಧ ವಿಚಾರಗಳನ್ನು ನಾವು ಕಲಿತಾ ಇದ್ದೀವಿ ಎಲ್ಲ ಸಾಧಕರಿಗೆ. ಸಂಸ್ಕಾರ ಪ್ರಾರಂಭವಾಗುವುದು ಬಾಲ್ಯದಲ್ಲಿ. ಹೀಗಾಗಿ ಪ್ರಾರಂಭದಲ್ಲಿ ನಾವು ಚಿಕ್ಕವರಿಂದ ಈ ತನಕ ಬೆಳೆದು ಬಂದಾಗ ನಮಗೆ ಜ್ಞಾನ, ಸಂಸ್ಕಾರ ರೂಪಿಸಿದಂಥ ತಂದೆ ತಾಯಿಗಳು, ಗುರುಗಳು ಹಾಗೂ ಪರಿಸರ ಜೊತೆಗೆ ಇರುವಂಥ ಎಲ್ಲರೂ ನಮ್ಮ ಜೊತೆ ಇದ್ದವರು ಕಾರಣೀಭೂತ. ಅವರಿಗೆ ಮತ್ತೊಮ್ಮೆ ನಾನು ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಎರಡನೇ ವಿಚಾರವಾಗಿ, ಇವತ್ತು ನಾನು ಸಮಾಜದಲ್ಲಿ, ಈ ಕಲಿಯುಗದಲ್ಲಿ, ಈಗಿನ ಲೋಕದಲ್ಲಿ ನಾವು ಕಾಣ್ತಾ ಇರೋದು, ಪ್ರಸ್ತುತವಾಗಿ ಒಂದು ತಲೆಮಾರು ದಾಟಿ ಮುಂದಿನ ಈ ತಲೆಮಾರು ನಡೀತಿರುವಾಗ ಸ್ವಲ್ಪ ವಿಚಾರದಲ್ಲಿ ಆತಂಕ ಉಂಟಾಗ್ತಾ ಇದೆ. ಮೊದಲನೇದಾಗಿ ನಾವು ಜಗಜ್ಜನನಿಯ ತಾಯಿ ಅಮ್ಮ ಇವತ್ತು ಮಮ್ಮಿಯಾಗಿದ್ದಾಳೆ. ತಂದೆ ಅಪ್ಪ ಅಂತ ನಾವು ತಿಳ್ಕೊಂಡಿರೋಂಥವ್ರು ಇವತ್ತು ಡ್ಯಾಡಿ ಆಗಿದ್ದಾರೆ. ಗುರು ಅಂತ ಇದ್ದವರು ಟೀಚರ್ ಆಗಿದ್ದಾರೆ. ಹೀಗಾಗಿ ಹಿಂದಿನ ಕಾಲದಲ್ಲಿ ಮನೆ ಹಾಗೂ ಶಾಲೆ ಹಾಗೂ ಮನೆ ಒಂದು ಗುರುಕುಲದ ಸಂಬಂಧ ಥರ ಇತ್ತು. ಇದು ಈಗ ಕ್ರಮೇಣ ಈ ರೀತಿ ಬದಲಾವಣೆಗೊಂಡು ಸಂಸ್ಕಾರಹೀನತೆಯ ಜೊತೆಗೆ ಸಾಕ್ತಾ ಇದೆ ಅಂತ ಇವತ್ತು ಅದಕ್ಕೆ ಕೊಡುವಂಥ ಫಲಿತಾಂಶ ಈಗ ನಾವು ಹೊರಗಡೆ ಕಾಣ್ತಾ ಇದ್ವಿ, ಕಣ್ಣಾರೆ ಕಾಣ್ತಾ ಇದ್ವಿ. ಆ ಫಲಿತಾಂಶ ಏನಾಗಿದೆ ಅಂತ ಭಗವದ್ಗೀತೆಯ ಅನುಸಂಧಾನದಲ್ಲಿ ನಾವು ಹೋಗ್ತಾ ಇರುವಾಗ, ಮನುಷ್ಯರು ನಾವು ಮ್ಯಾನ್ ಅಂತ ಹೇಳಿದ್ವಿ. MAN ಮ್ಯಾನ್ ಅರ್ಥ ಮಾಡ್ಕೊಳ್ಳಿ. M ಅಂದರೆ ಮಾಯ, A ಅಂದರೆ ಆತ್ಮ, N ಅಂದರೆ ನಿರ್ವಾಣ. ಇದನ್ನ ಮ್ಯಾನ್ ಮನುಷ್ಯ ಆದವನು ತಿಳ್ಕೊಳ್ಬೇಕು. M ಅಂದರೆ ಮಾಯ, ಈ ಮಾಯಾ ಲೋಕದಲ್ಲಿ ನಾವಿದ್ದೇವೆ. A ಅಂದರೆ ಆತ್ಮ ಸ್ಥಿತಿಯಲ್ಲಿ ನಾವಿದ್ದೇವೆ. ಈ ದೇಹವೇ ನಾವು ಏನು ತಿಳ್ಕೊಂಡಿದ್ದೇವೆ ಅಂದರೆ, ಈ ದೇಹವೇ ನಮ್ಮ ಜೀವಾತ್ಮ ಅಂತ ತಿಳ್ಕೊಂಡಿದ್ದೀವಿ. ಅಲ್ಲ, ನಮ್ಮ ಆತ್ಮ ಈ ದೇಹ ನಶಿಸಿ ಹೋಗ್ತದೆ. ಅದನ್ನ ವಿಚಾರಗಳನ್ನು ನಾವು ತಿಳಿಯಬೇಕು. ಮೂರನೇದಾಗಿ ನಿರ್ವಾಣ ಅಂದರೆ ಅಟ್ಯಾಚ್ಮೆಂಟ್ ಆಗಿದೆ. ಎಲ್ಲರಿಗೂ ಆಸೆ ಆಕಾಂಕ್ಷೆಗಳಿಂದ ಕೂಡಿಕೊಂಡು ನಾವೊಂದು ನರಕ ಕೂಪದಲ್ಲಿ ಸಾಕ್ತಾ ಇದ್ದೇವೋ
ಅಥವಾ ಈ ಸಂಸಾರದಲ್ಲಿ ಒಂದು ಘೋರವಾದಂಥ ಅಲೆಗಳಲ್ಲಿ ಸಾಕ್ತಾ ಇದ್ದೀವ ಅಂತ ನಾವು ಕಾಣ್ತಾ ಇದ್ದೀವಿ. ಮನುಷ್ಯನ ಆಯುಷ್ಯ ಸಾಮಾನ್ಯ 70-80, ಖಾಲಿ ಹಾತ್ ಮೇ ಆತಾ ಹೈ ಖಾಲಿ ಹಾತ್ ಮೇ ಜಾತಾ. ಯಾಕಾಗಿ ಎಲ್ಲದಕ್ಕೂ ತಿಕ್ಕಾಟ, ದ್ವಂದ್ವ, ಕೂಗಾಟ, ಜಗಳ, ಹುಚ್ಚುತನ, ಪ್ರಾಪರ್ಟಿ, ಧನ ಸಂಪಾದನೆ ಅಲ್ಲೇ ನಾವು ತೊಡಗಿಸ್ಕೊಂಡಿರುವಾಗ MEN ಇದರಲ್ಲಿ ನಾವು ಆ ವಿಚಾರಗಳನ್ನು ತಿಳ್ಕೊಳ್ಳದೆ ನಾವು ತೊಳ್ಳಾಡ್ತಾ ಇದ್ದೇವೆ. ದಡ ಸೇರ್ತಾ ಇಲ್ಲ, ಈ ಕಡೆ ದಡನೂ ಇಲ್ಲ, ಆ ಕಡೆಯಿಂದ ದಡ ಇಲ್ಲ, ಈ ಸಮುದ್ರದ ಅಲೆಯ ಮಧ್ಯೆ ಈಜಾಡ್ತಾ ಇದ್ದೀವಿ. ಇದನ್ನು ನಾವು ತಿಳ್ಕೊಳ್ಬೇಕು. ಮುಖ್ಯವಾಗಿ ಒಂದು ಸಂಕಲ್ಪ ಮಾಡೋಣ. ಇವತ್ತು ಭಗವಂತನ ಈ ಗುರು ಪೂರ್ಣಿಮೆಯ ದಿವಸ ಏನೆಂದರೆ, ಪ್ರಥಮವಾಗಿ ಜಗಜ್ಜನನಿ ತಂದೆ ತಾಯಿ ಅವ್ರು ನಮ್ಮ ಗುರುಗಳಂತ ತಿಳ್ಕೊಂಡ್ವಿ. ಹಾಗಾಗಿ ನಾವು ಪ್ರಥಮವಾಗಿ ತಂದೆ ತಾಯಿ ಹಿರಿಯರ ಸೇವೆ ಮಾಡುವಂಥದ್ದು, ಪ್ರಥಮವಾಗಿ ಹಿರಿಯರಿಗೆ ಸೇವೆ ಮಾಡುವಂಥದ್ದು ಅದು ದೊಡ್ಡ ಸೇವೆ, ದೊಡ್ಡ ಪೂಜೆ. ಅದನ್ನು ನಾವು ಮಾಡಲೇಬೇಕು. ಲವ್ ಆಲ್ ಸರ್ವ್ ಆಲ್, ಎಲ್ಲರನ್ನ ಪ್ರೀತಿಸಬೇಕು. ಹಾಗೂ ಯಾರನ್ನ ದ್ವೇಷ ಕೊಡೋದು, ವೈರಿಗಳನ್ನ ಸಹ ಪ್ರೀತಿಸಬೇಕು. ಅವನಿಗೆ ಒಳ್ಳೇದಾಗಲಿ ಅಂತಲೂ ನಾವು ಪ್ರಾರ್ಥಿಸಬೇಕು. ಸೇವೆ, ಸಕಲ ಸೇವೆ ಮಾಡಬೇಕು. ಸೇವಾ ತತ್ಪರರಾಗಿದ್ದರೆ ಆ ಸಂಸ್ಕಾರ ಪತ್ರವಾಗಿ ನಾವು ಏನು ಕಲ್ತ್ಕೊಳ್ತೀವಿ ಬಾಲ್ಯದಿಂದ, ಆ ಸೇವೆಗೆ ಅನುಗುಣವಾಗಿ ಆ ಸೇವೆ ಫಲಪ್ರದವಾಗಿ ಆಗುತ್ತೆ. ಮತ್ತೊಂದರೆಂದರೆ, ನಾವು ಎಲ್ಲವನ್ನ ಬಡಬಗ್ಗಿ ಸೇವೆ ಮಾಡೋದು, ಶಿಕ್ಷಣ ಸೇವೆ ಮಾಡೋದು, ಎಲ್ಲ ರೀತಿಯ ಸೇವೆಗಳನ್ನು ಮಾಡ್ತಾ ಒಂದು ಧನಾತ್ಮಕವಾದಂಥ ಯೋಚನೆಯಲ್ಲಿ ನಾವು ತೊಳ್ಕೊಳ್ಬೇಕು. ಇದು ಖಂಡಿತವಾಗಿ ನಾವು ವ್ಯಾಸ ಪೂರ್ಣಿಮೆಯಲ್ಲಿ, ಗುರು ಪೂರ್ಣಿಮೆಯಲ್ಲಿ ನಾವು ಸಂಕಲ್ಪ ಮಾಡಬೇಕು. ಮತ್ತು ಭಗವಂತನ ಚಿಂತನೆಯಲ್ಲಿ ನಾವಿರುವಾಗ, ಯಾವುದೇ ಕರ್ಮವನ್ನು ಮಾಡುವಾಗ, ಕೆಲಸ ಮಾಡುವಾಗ ಆ ಭಗವಂತನ ಚಿಂತನೆಯಲ್ಲಿ ನಾವು ಕೆಲಸ ಮಾಡ್ತಾ ಹೋದರೆ, ಆತ ಕೊಟ್ಟದ್ದು ವರ, ನನಗೆ ಏನು ಕೆಲಸ ಕೊಟ್ಟಿದ್ದಾರೋ ಅದು ಭಗವಂತ ಕೊಟ್ಟದ್ದು ಅಂತ ತಿಳ್ಕೊಂಡು ಆತನ ಒಂದು ಸಮರ್ಪಕವಾದಂಥ ಒಂದು ಒಪ್ಪಂದದ ಮೇಲೆ ನಾವು ಇಲ್ಲಿ ಜನಿಸಿರುವಾಗ, ಆ ಒಪ್ಪಂದದಲ್ಲಿ ಏನೇನು ಕರ್ತವ್ಯ ಕೊಡೋದು ಅದನ್ನು ಪ್ರಾಮಾಣಿಕವಾಗಿ ಮಾಡಿ ನಾವು ಸಾಗುವಂಥದ್ದು. ಹಾಗಾಗಿ ಭಗವಂತ ಕೊನೆಯಲ್ಲಿ ಪುರುಷೋತ್ತಮ ಯುಗದಲ್ಲಿ ನಾವೆಲ್ಲ ಈಗ ಕಲಿತ್ಕೊಂಡಿದ್ದೇವೆ. ಅದರಲ್ಲಿ ಹೇಳ್ತಾನೆ, ಯಾವುದರಲ್ಲಿ 15ನೇ ಪುರುಷೋತ್ತಮ ಅಧ್ಯಾಯದಲ್ಲಿ 15ನೇ ಶ್ಲೋಕದಲ್ಲಿ ಹೇಳ್ತಾನೆ ಭಗವಂತ, ನಾನು ಎಲ್ಲಿ ವಾಸ ಮಾಡಲಿ ಅಂತ ಭಾಳ ಚಿಂತನೆ ಮಾಡ್ತಾನೆ. ನಾನು ಈ ಲೋಕದಲ್ಲಿ ಎಲ್ಲಿಡಬೇಕು ಅಂತ ಹೇಳಿದಾಗ, ಸರ್ವಸ್ಯ ಚಾಹಂ ರತಿ ಸನ್ವಿಷ್ಟ ಮತ್ತ ಸ್ವತಿ ಜ್ಞಾನಮಪೋಹನಂಚ ವೇದಶ್ಚ ಸರ್ವೇರಹಮೇವ ವೇದ್ಯ ವೇದಾಂತ ಕೃತ್ವೇದ ವಿದೇಹ ಚಾಹಂ. ಆತ ಹೇಳ್ತಾನೆ ಭಗವಂತ, ನಾನು ಎಲ್ಲೂ ಇಲ್ಲಿ ನೀವು ತಿಳ್ಕೊಳ್ತೀವಿ, ನಾವು ಗೃಹ ಮಂದಿರದಲ್ಲಿದ್ದೀವಿ, ಪ್ರಕೃತಿಯಲ್ಲಿ ಎಲ್ಲಕ್ಕಿಂತ ಮುಖ್ಯವಾಗಿ ನಾನು ಎಲ್ಲರ ಹೃದಯದಲ್ಲಿ ವಾಸ ಮಾಡ್ತಾ ಇದ್ದೇನೆ. ನನ್ನಿಂದಲೇ ಎಲ್ಲರಿಗೂ ಮಾನವರಿಗೂ ಸ್ಮೃತಿ ಜ್ಞಾನ ಉಂಟಾಗ್ತಾ ಇದೆ. ಹಾಗಾಗಿ ಎಲ್ಲ ವೇದಗಳಿಗೆ ನಾನು ವೇದ್ಯನಾಗಿರುವುದು ನಾನೇ. ಒಂದಿನ ಭಗವಂತ ಎಲ್ಲ ಸಭೆ ಕರೀತಾನಂತೆ, ನಾನು ಎಲ್ಲಿರಬೇಕು, ನನ್ನ ವಾಸಸ್ಥಾನಕ್ಕಂತ ಎಂಬುದೇ ಇಲ್ಲ. ನಾನು ತದ್ಭಾಸೈತೆ ಸೂರ್ಯ ಅಂತ ನಮಗೆ ಪುರುಷೋತ್ತಮದಲ್ಲಿದೆ. ನನ್ನ ವಾಸಸ್ಥಾನ ಯಾಕೆಂದರೆ ಭಗವಂತನ ನೆಲೆ ಎಂಬುದು ಭಗವಂತನೇ ನೆಲೆ. ಹಾಗೆ ಭಗವಂತ ಹೇಳ್ತಾನೆ, ಆವಾಗ ದೇವತೆಗಳು ಮತ್ತು ಎಲ್ಲರೂ ಕೂಡ ಸಭೆ ಮಾಡ್ತಾರಂತೆ. ಆವಾಗ ಒಂದು ನಿರ್ಣಯಕ್ಕೆ ಬರ್ತಾರಂತೆ, ಭಗವಂತ ಎಲ್ಲಿರ್ಬೇಕಂದ್ರೆ ಲಭ್ಯ ಇರಬೇಕು, ಲಭ್ಯವಾಗದೇ ಇರಬೇಕು. ಆ ಜಾಗ ಒಂದಿದೆ. ಆ ರೀತಿ ಅದನ್ನು ಕಾಣಬೇಕಿದ್ರೆ ಯಾಕೆಂದರೆ ಮನುಷ್ಯ MAN ಆತ ಬಹಿರ್ಮುಖ ಚಿಂತನೆಯಲ್ಲಿ ಇರುವಾಗ ಒಳಗಣ್ಣಿಂದ ಆತ ಹೆಚ್ಚು ನೋಡಲ್ಲ ಅಂತ. ಹಾಗಾಗಿ ಆತನನ್ನು ಎಲ್ಲಿರ್ಬೇಕಂದ್ರೆ ಹೃದಯದಲ್ಲಿ ವಾಸ ಮಾಡಬಹುದು ಅಂತ ಹೇಳ್ತಂತ ಭಗವಂತ. ದೇವತೆಗಳು ನಿರ್ಣಯ ಮಾಡ್ತಾರೆ, ನೀನು ಒಳ ಅಂತರಾತ್ಮದಲ್ಲಿ ವಾಸ ಮಾಡು. ಹಾಗಾಗಿ ಲಭ್ಯ ಇರಬೇಕಾದ್ರೆ, ಯಾಕೆಂದರೆ ನಾವೆಲ್ಲ ಕಡೆ ದೇವ್ರನ್ನ ನೋಡ್ತೀವಿ, ಒಳಗಡೆ ನೋಡೋಲ್ಲ ಅಂತ ದೇವತೆಗಳನ್ನು ಒಂದು ನಿರ್ಣಯ ಆಗುತ್ತೆ. ಅದಕ್ಕಾಗಿ ಯಾರಾದರೂ ಮನಪೂರ್ವಕ ಚಿಂತನೆ ಅಂತರಾತ್ಮದಿಂದ ನೋಡಿದ್ರೆ ಮಾತ್ರ ಆ ಭಗವಂತ ಕಾಣ್ತಾನೆ, ಇಲ್ಲದಿದ್ದರೆ ಕಾಣಲ್ಲ. ಇದು ವಿಚಾರ ಭಗವಂತನಿಗೆ ಭಾಳ ಇಷ್ಟ ಆಗತ್ತೆ. ಹಾಗಾಗಿ ಇವತ್ತು ನಾವೊಂದು ಸಂಕಲ್ಪವನ್ನು ಮಾಡೋಣ, ಒಳ್ಳೆಯ ವಿಚಾರ ಸುವಿಚಾರಗಳನ್ನು ಮಾಡ್ತಾ ನಮ್ಮ ಏನು ಕರ್ಮಗಳನ್ನು ಮಾಡ್ತೀವೋ ಆ ಭಗವಂತನಿಗೆ ಅರ್ಪಣೆ ಮಾಡ್ತಾ, ಕಾಲ ಮಿಂಚಿಲ್ಲ, ನಾವು ನಮ್ಮ ವಾತಾವರಣದಲ್ಲಿ, ನಮ್ಮ ಪರಿಸರದಲ್ಲಿ, ನಮ್ಮ ಸುತ್ತಮುತ್ತಲಿರುವ ಪರಿಸರದಲ್ಲಿ ಸುವಿಚಾರಗಳನ್ನು ಹಾಕ್ತಾ ಸಾಧನೆಗಳನ್ನು ಮಾಡ್ತಾ
ಯಾಕೆಂದರೆ ಭಗವಂತನಿಗೆ ಪೂಜೆ ಅಂದರೆ ನಾಮ ಜಪ ಸಾಧನೆ ಕರ್ಮವೇ ಪೂಜೆ. ಹಾಗಾಗಿ ಆ ಕರ್ಮದಲ್ಲಿ ಸಾಕ್ತಾ ನಾಮ ಜಪ ಮುಖ್ಯವಾಗಿ ಮಾಡ್ತಾ, ಯಾಕೆಂದರೆ ನಿತ್ಯವಾದಂಥ ಈ ಪರಿಸರ ನಮಗೂ ಕೊಳೆ ಆಗತ್ತೆ, ಕಲ್ಮಶ ಆಗತ್ತೆ. ಆ ಕಲ್ಮಶಗಳನ್ನು ತಿದ್ದಲಿಕ್ಕೆ ಒಂದೇ ಒಂದು ದಾರಿಗಳಿವೆ. ಏನಂದರೆ ನಾಮ ಜಪಕ್ಕಿಂತ ಈ ಅಂತರ್ಮಾತ್ರಮದಲ್ಲಿ ಆಗಿರುವಂಥ ಕೊಳೆಗಳನ್ನು ನಾವು ಅದನ್ನು ಕಳೆಯಬಹುದು. ಹಾಗಾಗಿ ಒಳ್ಳೆಯ ವಿಚಾರ ನಿರ್ಣಯ ಭಗವಂತನಿಗೆ ನಮ್ಮ ಪಾಪ ಪುಣ್ಯಗಳಿಗೆ ತಕ್ಕಂತೆ ನಾವು ಪುಣ್ಯ ಮತ್ತು ಪಾಪಗಳನ್ನು ಮಾಡ್ತೀವಿ, ಅದರ ಫಲವನ್ನು ಅನುಭವಿಸ್ತೀವಿ. ಹಾಗಾಗಿ ಗುರು ಸೇವೆ ಎಲ್ಲರ ಜೊತೆಗೆ ಪ್ರೀತಿ ನಿಡಿದು ದ್ವೇಷ ಮಾಡದೇ ಇದ್ದಾಗ ನಮ್ಮ ಪಾಪ ಖಂಡಿತವಾಗಿ ಗೌಣ ಆಗ್ತದಂತೆ ಸಂತರು ಹೇಳಿದ್ದಾರೆ. ಹಾಗಾಗಿ ಸಂತರಿಗೆಲ್ಲ ಗೌರವವನ್ನು ಕೊಡ್ತಾ ಸಂತರಿಗೆ ಭಗವಂತನು ಹೇಳಿದ್ದಾನೆ, ನಾನು ಸರ್ವಭೂತಾನಾಂ ಹೃದಯಸ್ಥಿತ ಅಂತ ಹೇಳಿರುವಾಗ ನಾನು ಹೆಚ್ಚಾಗಿ ಇರುವುದು ಅಲ್ಲಲ್ಲಿ ನಾನು ವಾಸ ಮಾಡ್ತಾರೆ, ಸಂತರಲ್ಲೂ ನಾನು ಇದ್ದೇನೆ ಅಂತ ಭಗವಂತ ಹೇಳ್ತಾರೆ. ಹಾಗೆ ಸೂಚಾಸನ ಹೇಳ್ತಾ ಇವತ್ತು ಗುರು ಪುಣ್ಯಕ್ಕೆ ವ್ಯಾಸ ಪುಣ್ಯ ಖಂಡಿತವಾದಂಥ ಒಂದು ಆಚರಣೆ. ಯಾವುದೇ ಇಡೀ ವರ್ಷದಲ್ಲಿ ಗುರು ದರ್ಶನ ಆಗದೆ ಸಹ ಈ ಒಂದು ದಿನ ಒಂದು ಗುರುವಿನ ಚರಣಕ್ಕೆ ಒಂದು ನಮಸ್ಕಾರ ಮಾಡಿ ಫಲಪುಷ್ಪವನ್ನು ಕೊಟ್ಟು ಮತ್ತು ಸಹ ತಾವು ನಂಬಿದಂಥ ಗುರುಗಳಿಗೆ, ತಾವು ನಂಬಿದಂಥ ಗುರು ಸಾನ್ನಿಧ್ಯಕ್ಕೆ ತಮ್ಮ ಅಲ್ಪ ಕಾಣಿಕೆಯನ್ನು ಗುರುದಕ್ಷಿಣೆಯನ್ನು ನೀಡಿದರೆ ಖಂಡಿತವಾದಂಥ ಫಲ ಸಿಗತ್ತೆ. ಇದು ಶಾಸ್ತ್ರೋಕ್ತವಾಗಿ ವಿಚಾರಗಳನ್ನು ಸಂತರೇ ಗುರುಗಳೇ ಹೇಳಿದಂಥ ವಿಚಾರಗಳು ನಮಗೆ ಶಾಸ್ತ್ರಗಳಲ್ಲಿ ಕಾಣುತ್ತದೆ. ಯಾಕೆ ಇವತ್ತು ಈ ಪುಣ್ಯಮಯವಾದಂಥ ದಿನದಲ್ಲಿ ಎಲ್ಲ ಸಂತರು ಚಾತುರ್ಮಾಸದಲ್ಲಿ ಕುಳಿತುಕೊಂಡಿದ್ದಾರೆ. ಆ ಸಂದರ್ಭದಲ್ಲಿ ನಾವು ನಂಬಿದಂಥ ಜ್ಞಾನವನ್ನು ನೀಡಿದಂಥ ಪಾಠವನ್ನು ನೀಡಿದಂಥ ನಮ್ಮ ಅಜ್ಞಾನವನ್ನು ದೂರೀಕರಿಸಿ ನಾವು ಒಂದು ಸುಸಂಸ್ಕೃತ ಸಮಾಜಕ್ಕೆ ಅಣಿಯಾಗುವಂಥ ಸಾಗುವಂಥ ಒಂದು ಮಾರ್ಗವನ್ನು ತೋರುತ್ತಿರುವಂಥ ಗುರುಗಳಿಗೆ ನಾವು ಸ್ವಲ್ಪ ಅವರಿಗೆ ಪಾದ ನಮಸ್ಕಾರ ಮಾಡಿಕೊಂಡು ಅವರಿಗೆ ನಮ್ಮ ಅಲ್ಪ ಕಾಣಿಕೆಯನ್ನು ಕೊಟ್ಟು ಫಲಪುಷ್ಪಗಳನ್ನು ಕೊಟ್ಟು ಧನ್ಯರಾಗೋಣ ಹೇಳ್ತಾ ಇವತ್ತಿನ ಈ ಗುರುಪುಣ್ಯ ಸಂದೇಶವನ್ನು ನಿಮ್ಮ ಮುಂದೆ ಹೇಳ್ತಾರೆ. ಅನಂತಕೋಟಿ ಬ್ರಹ್ಮಾಂಡ ನಾಯಕ ರಾಜಾದ್ಯರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ.